ಫೋರ್ಬ್ಸ್ 2022ರ ವಿಶ್ವದ 100 ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ 36ನೇ ಸ್ಥಾನದಲ್ಲಿದ್ದರು. ಆಗಸ್ಟ್ 18, 1959ರಂದು ಜನಿಸಿದ ಅವರು ಮೇ 31, 2019 ರಂದು ಭಾರತದ ಮೊದಲ ಪೂರ್ಣಾವಧಿ ಮಹಿಳಾ ಹಣಕಾಸು ಸಚಿವರಾದರು. ನರೇಂದ್ರ ಮೋದಿ 3ನೇ ಅವಧಿಗೆ ಅಧಿಕಾರಕ್ಕೆ ಬಂದ ನಂತರ 2024ರಲ್ಲಿ ನಿರ್ಮಲಾ ಸೀತಾರಾಮನ್ ಭಾರತದ ಹಣಕಾಸು ಸಚಿವೆಯಾಗಿ ತಮ್ಮ ಸ್ಥಾನವನ್ನು ಉಳಿಸಿಕೊಂಡರು. ಹೀಗಾಗಿ ಇಲ್ಲಿಯವರೆಗೆ ಅವರು ಭಾರತದ ಹಣಕಾಸು ಸಚಿವೆಯಾಗಿ ತಮ್ಮ ವೃತ್ತಿಜೀವನದಲ್ಲಿ ಸತತ 7 ಬಜೆಟ್ಗಳನ್ನು, 1 ಮಧ್ಯಂತರ ಬಜೆಟ್ ಸೇರಿದಂತೆ ಮಂಡಿಸಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಮಾಡಿ ಸತತ 8ನೇ ಬಜೆಟ್ ಅನ್ನು ದಾಖಲಿಸಿದ ಭಾರತದ ಮೊದಲ ಮಹಿಳಾ ಪೂರ್ಣಾವಧಿ ರಕ್ಷಣಾ ಸಚಿವೆ. ಫೆಬ್ರವರಿ 1, 2025ರಂದು ನಿರ್ಮಲಾ ಸೀತಾರಾಮನ್ ತಮ್ಮ ವೃತ್ತಿಜೀವನದ ದಾಖಲೆಯ 8ನೇ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದರು. ಹೊಸಬರಿಗೆ ಸೀತಾರಾಮನ್ 7 ಬಾರಿ ಬಜೆಟ್ ಅನ್ನು ಮಂಡಿಸಿದ ಭಾರತದ ಮಾಜಿ ಹಣಕಾಸು ಸಚಿವೆ ಯಶವಂತರಾವ್ ಚವಾಣ್ ಅವರನ್ನು ಮೀರಿಸಿದರು. 8 ಬಜೆಟ್ಗಳನ್ನು ಮಂಡಿಸಿದ್ದ ದಿವಂಗತ ರಾಜಕಾರಣಿ ಪ್ರಣಬ್ ಮುಖರ್ಜಿ ಅವರೊಂದಿಗೆ ಅವರು ಈಗ 3ನೇ ಸ್ಥಾನದಲ್ಲಿದ್ದಾರೆ. ಪಿ. ಚಿದಂಬರಂ 9 ಬಜೆಟ್ಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ ದಾಖಲೆ ಹೊಂದಿರುವವರು ಭಾರತದ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು 10 ಬಜೆಟ್ಗಳನ್ನು ಮಂಡಿಸಿದ್ದಾರೆ. ಸತತ 8 ಬಜೆಟ್ಗಳನ್ನು ಮಂಡಿಸುವುದರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರು ಅತಿ ಉದ್ದದ ಭಾಷಣ ಮಾಡಿದ ದಾಖಲೆಯನ್ನು ಹೊಂದಿದ್ದಾರೆ. ಫೆಬ್ರವರಿ 1, 2020ರಂದು ಭಾರತದ ಕೇಂದ್ರ ಬಜೆಟ್ ಅನ್ನು ಮಂಡಿಸುವಾಗ ಅವರು 2 ಗಂಟೆ 40 ನಿಮಿಷಗಳ ಭಾಷಣ ಮಾಡಿದರು. ಸೀತಾರಾಮನ್ ತಮ್ಮ ಛಾಪು ಮೂಡಿಸಿದ ಏಕೈಕ ವಿಭಾಗ ಹಣಕಾಸು ಅಲ್ಲ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ನಂತರ ಭಾರತದ ಇತಿಹಾಸದಲ್ಲಿ ರಕ್ಷಣಾ ಸಚಿವ ಸ್ಥಾನವನ್ನು ಅಲಂಕರಿಸಿದ 2ನೇ ಮಹಿಳೆ ಕೂಡ ಅವರು. ಆದಾಗ್ಯೂ ಸೀತಾರಾಮನ್ ಭಾರತದ ಮೊದಲ ಮಹಿಳಾ ಪೂರ್ಣಾವಧಿ ಮತ್ತು 28ನೇ ರಕ್ಷಣಾ ಸಚಿವೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಶೈಕ್ಷಣಿಕ ಅರ್ಹತೆಗಳು. ಅವರು ಕಾಲೇಜು ದಿನಗಳಲ್ಲಿ ತಮ್ಮ ವಾಗ್ಮಿ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದರು. ನಿರ್ಮಲಾ ಸೀತಾರಾಮನ್ ಆಗಸ್ಟ್ 18, 1959ರಂದು ತಮಿಳುನಾಡಿನ ಮದುರೈನಲ್ಲಿರುವ ತಮಿಳು ಅಯ್ಯಂಗಾರ್ ಕುಟುಂಬದಲ್ಲಿ ಜನಿಸಿದರು. ಅವರು ವಿಲ್ಲುಪುರಂನ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ಶಾಲೆ, ಚೆನ್ನೈನ ವಿದ್ಯೋದಯ ಶಾಲೆ, ತಿರುಚಿರಾಪಳ್ಳಿಯ ಸೇಂಟ್ನಿಂದ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಫಿಲೋಮಿನಾ ಶಾಲೆ ಮತ್ತು ಹೋಲಿ ಕ್ರಾಸ್ ಶಾಲೆ. ಹಣಕಾಸು ಸಚಿವರು ಸೀತಾಲಕ್ಷ್ಮಿ ರಾಮಸ್ವಾಮಿ ಕಾಲೇಜಿನಿಂದ ಅರ್ಥಶಾಸ್ತ್ರದಲ್ಲಿ ಪದವಿ ಪಡೆದರು. ನಿರ್ಮಲಾ ಸೀತಾರಾಮನ್ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ಎಂಫಿಲ್ ಪದವಿ ಪಡೆದರು. ಕಾಲೇಜು ದಿನಗಳಲ್ಲಿ ಸೀತಾರಾಮನ್ ತಮ್ಮ ಅಸಾಧಾರಣ ವಾಗ್ಮಿ ಕೌಶಲ್ಯಕ್ಕಾಗಿ ವಾಗ್ಮಿಯಾಗಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದರು. ಅವರ ಭಾಷಣಗಳ ಸಮಯದಲ್ಲಿ ಆ ಕೌಶಲ್ಯಗಳನ್ನು ನಾವು ಪದೇ ಪದೇ ನೋಡಿದ್ದೇವೆ. ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಯಾರು? ಸೀತಾರಾಮನ್ ಅವರ ಪತಿ ಪರಕಲಾ ಪ್ರಭಾಕರ್. ಅವರು ತಮ್ಮ ಪಿಎಚ್ಡಿ ಪದವಿಯನ್ನು ಅರ್ಧದಲ್ಲೇ ಬಿಟ್ಟು ಅವರೊಂದಿಗೆ ಲಂಡನ್ಗೆ ತೆರಳಿದರು. ನಿರ್ಮಲಾ ಸೀತಾರಾಮನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ, ಅವರು ಭಾರತದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕೀಯ ವಿಮರ್ಶಕರಾದ ಪರಕಲಾ ಪ್ರಭಾಕರ್ ಅವರನ್ನು ವಿವಾಹವಾಗಿದ್ದಾರೆ. ಇದು ಮಾತ್ರವಲ್ಲದೆ ಪ್ರಜಾ ರಾಜ್ಯಂ ಪಕ್ಷದ ಸ್ಥಾಪಕ ಸದಸ್ಯರಲ್ಲಿ ಪ್ರಭಾಕರ್ ಕೂಡ ಒಬ್ಬರು. ಈ ದಂಪತಿಗಳು 1986ರಲ್ಲಿ ವಿವಾಹವಾದರು ಮತ್ತು ಪರಕಲಾ ವಾಂಗ್ಮಯಿ ಎಂಬ ಮಗಳ ಪೋಷಕರಾಗಿದ್ದಾರೆ. ಕೆಲವು ವರದಿಗಳ ಪ್ರಕಾರ ನಿರ್ಮಲಾ ಸೀತಾರಾಮನ್ ಮತ್ತು ಪರಕಲಾ ಪ್ರಭಾಕರ್ ಅವರು ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದಲ್ಲಿ ಓದುತ್ತಿದ್ದಾಗ ಭೇಟಿಯಾದರು. ನಿರ್ಮಲಾ ಸೀತಾರಾಮನ್ ಅವರು ಅರ್ಥಶಾಸ್ತ್ರದಲ್ಲಿ ಪಿಎಚ್ಡಿ ಕಾರ್ಯಕ್ರಮಕ್ಕೆ ಸೇರಿಕೊಂಡರು, ಆದರೆ ಅವರ ಪತಿ ಪ್ರತಿಷ್ಠಿತ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ವಿದ್ಯಾರ್ಥಿವೇತನವನ್ನು ಪಡೆದ ನಂತರ ಅದನ್ನು ಅರ್ಧಕ್ಕೆ ಬಿಟ್ಟರು ಎಂಬ ಕಡಿಮೆ ತಿಳಿದಿರುವ ಸಂಗತಿ ಎಲ್ಲರಿಗೂ ತಿಳಿದಿಲ್ಲ. ನಿರ್ಮಲಾ ಸೀತಾರಾಮನ್ ಅವರ ಪುತ್ರಿ ಪರಕಲಾ ವಾಂಗ್ಮಯಿ ಅವರನ್ನು ಭೇಟಿ ಮಾಡಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಪ್ರತೀಕ್ ದೋಷಿ ಅವರನ್ನು ವಿವಾಹವಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಮತ್ತು ಪರಕಲಾ ಪ್ರಭಾಕರ್ ಅವರ ಪುತ್ರಿ ಪರಕಲಾ ವಾಂಗ್ಮಯಿ ಮೇ 20, 1991ರಂದು ಚೆನ್ನೈನಲ್ಲಿ ಜನಿಸಿದರು. ಅವರ ಹೆತ್ತವರ ಬಲವಾದ ರಾಜಕೀಯ ಹಿನ್ನೆಲೆಯ ಹೊರತಾಗಿಯೂ ವಾಂಗ್ಮಯಿ ಭಾರತೀಯ ರಾಜಕೀಯದಿಂದ ದೂರವಿರಲು ನಿರ್ಧರಿಸಿದರು. ಅವರು ಪ್ರಸ್ತುತ ಬರವಣಿಗೆ ಮತ್ತು ಪತ್ರಿಕೋದ್ಯಮದಲ್ಲಿ ವೃತ್ತಿಜೀವನವನ್ನು ಅನುಸರಿಸುತ್ತಿದ್ದಾರೆ. ಇಂಡಿಯಾ ಕಾಮ್ನ ವರದಿಯ ಪ್ರಕಾರ ವಾಂಗ್ಮಯಿ ಮಿಂಟ್ಲೌಂಡ್ನಲ್ಲಿ ಫೀಚರ್ ಬರಹಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ. ಸೀತಾರಾಮನ್ ಮತ್ತು ಪ್ರಭಾಕರ್ ಅವರ ಮಗಳು 2023ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಆಪ್ತ ಸಹಾಯಕ ಪ್ರತೀಕ್ ದೋಷಿ ಅವರನ್ನು ವಿವಾಹವಾದಾಗ ಮುಖ್ಯಾಂಶಗಳಿಗೆ ಬಂದರು. ಅಪರಿಚಿತರಿಗಾಗಿ ಪರಕಲಾ ವಾಂಗ್ಮಯಿ ಮತ್ತು ಪ್ರತೀಕ್ ದೋಷಿ ಜೂನ್ 8, 2023ರಂದು ಬೆಂಗಳೂರಿನಲ್ಲಿ ನಡೆದ ಸರಳ ವಿವಾಹ ಸಮಾರಂಭದಲ್ಲಿ ವಿವಾಹವಾದರು.
ಹಣಕಾಸು ಸಚಿವರ ಅಳಿಯ ಪ್ರತೀಕ್ ದೋಷಿ ಬಗ್ಗೆ ಹೇಳುವುದಾದರೆ, ಅವರು ಪ್ರಧಾನಿ ನರೇಂದ್ರ ಮೋದಿಯವರೊಂದಿಗೆ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕೆಲಸ ಮಾಡು. ಪರಕಲಾ ವಾಂಗ್ಮಯಿ ಅವರ ಪತಿಯ ಶೈಕ್ಷಣಿಕ ಹಿನ್ನೆಲೆಯ ಬಗ್ಗೆ ಹೇಳುವುದಾದರೆ, ಪ್ರತೀಕ್ ದೋಷಿ ಸಿಂಗಾಪುರ್ ಮ್ಯಾನೇಜ್ಮೆಂಟ್ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು, ಈ ಹಿಂದೆ ಗುಜರಾತ್ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೆಲಸ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಪತಿ ಪರಕಲಾ ಪ್ರಭಾಕರ್ ಅವರಂತೆ ಅವರ ಮಗಳು ಪರಕಲಾ ವಾಂಗ್ಮಯಿ ಮತ್ತು ಅವರ ಪತಿ ಪ್ರತೀಕ್ ದೋಷಿ ಕೂಡ ತಮ್ಮ ವೈಯಕ್ತಿಕ ಜೀವನವನ್ನು ಮಾಧ್ಯಮಗಳ ಗಮನದಿಂದ ರಕ್ಷಿಸಿಕೊಳ್ಳಲು ಬಯಸುತ್ತಾರೆ. ಭಾರತದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕುಟುಂಬದ ಹಿನ್ನೆಲೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ನಿಮ್ಮ ಪ್ರಾಬ್ಲಮ್ಮು?